ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಕಾಂಗ್ರೆಸ್ ಟಿಕೆಟ್ ಈಗ ಅಂತಿಮವಾಗಿ ಅನೌನ್ಸ್ ಆಗಿದೆ. ಸಮರ್ಥ ಅವರು ಒಂದು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಪೂಜೆ ಸಲ್ಲಿಸುವಾಗಲೇ ಅವ್ರಿಗೊಂದು ಟಿಕೆಟ್ ಅನೌನ್ಸ್ ಆಯಿತು. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಎಲ್ರಿಗೂ ಅಚ್ಚರಿ ಆಗಿದೆ ಅಂತಂದ್ರೆ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ, ಬಿ ಫಾರ್ಮ್ ಸಲ್ಲಿಸಿದ್ರು, ಹೇಗೆ ಅಂತ ಅನ್ನೋದೊಂದು ಕುತೂಹಲ ಇತ್ತು. ಅದಕ್ಕೆ ಒಂದು ರಿಯಾಕ್ಷನ್ ಕೊಡೋದಾದ್ರೆ. ಇಲ್ರಿ, ಅದು ನಮ್ದು ಸಂಸ್ಕಾರ ಪ್ರಕಾರ ಇದು ಸಮಯ ಯಾವಾಗ ಸರಿಯಾಗಿರ್ತೈತಿ ಅವಾಗ ಬಿ ಫಾರ್ಮ್ ಸಬ್ಮಿಟ್ ಮಾಡಿದ್ರಿ. ಆಮೇಲೆ ಇದು ಸಿಕ್ಕಾಬಟ್ಟೆ ಸತಿ ಅಜ್ಜರು ಹಿಂಗೆ ಮಾಡ್ಯಾರೆ, ಅಪ್ಪರು ಹಿಂಗೆ ಮಾಡ್ಯಾರೆ. ಇದು ಹೊಸದೇನಲ್ಲ. ಈಗ ಅದಕ್ಕಿಂತ ಮುಖ್ಯವಾಗಿ ಎಸ್ ಮಲ್ಲಿಕಾರ್ಜುನ ಅವರು ಅದೇ ಅಂದ್ರು, ಈ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾವು ವಾಪಸ್ ತಗೊಂತೀವಿ ಅಷ್ಟೇ. ತಮಗೆ ಈಗ ಕೆಲವೊಂದಿಷ್ಟು ಜನ ಮಾತಾಡೋ ಪ್ರಕಾರ ರಾಜಕೀಯವಾಗಿ ಅವ್ರಿಗೆ ಇನ್ನೂ ಅನುಭವ ಬೇಕಿತ್ತು, ಬರಬೇಕಾಗಿತ್ತು ಅನ್ನೋದು ಮಾತಿತ್ತು. ಈ ವಿಚಾರಕ್ಕೆ ಅವರ ಅಂದ್ರೆ ವಿಚಾರಕ್ಕೆ ಹೇಳೋ ಏನ್ ಹೇಳ್ತೀರಿ? ಅಂದ್ರೆ ಇನ್ನೂ ಸ್ವಲ್ಪ ಅನುಭವ ಇದ್ದವ್ರಿಗೆ ಏನು ಉತ್ತರ ಕೊಡ್ತೀರಿ ಅಂತ. ಈಗ ಅದೆಲ್ಲ ಸೆಕೆಂಡರಿ. ಮುಖ್ಯವಾಗಿ ಏನಂದ್ರೆ ಅವ್ರು ರಾಜಕೀಯ ಬಗ್ಗೆ ಮಾತಾಡ್ತಾರೆ, ನಾನ್ ಜನಸೇವೆ ಬಗ್ಗೆ ಮಾತಾಡ್ತೀನಿ. ಇದು ರಾಜಕೀಯದ ಏನು ಬುದ್ಧಿ ಐತಲ್ರ, ಅದು ಒಳ್ಳೇದ ಕೆಟ್ಟದ ನೀವ್ ಹೇಳ್ರಿ ನನಗೆ. ಆದ್ರೆ ನಮ್ ಚಿಕ್ಕವರು ಯುವಕರಿಗೆ ಅದಿಲ್ಲ, ಅದು ಇನ್ನ ಕಲ್ತಿಲ್ಲ. ನಾವು ಜನಸೇವೆ ಏನು ನಮಗೆ ಗೊತ್ತು, ಜನಸೇವೆ ಮಾಡ್ಕೊಂಡೇ ಮುಂದಿರ್ತೀವ್ರಿ ಸರ್. ಸಮರ್ಥ ಅವರು ಮಾಸ್ಟರ್ ಆಫ್ ಎಕನಾಮಿಕ್ಸ್ ಯುನೈಟೆಡ್ ಕಿಂಗ್ಡಮ್ ಮೇಲೆ ಮಾಡಿದ್ದಾರೆ, ಮಾಸ್ಟರ್ ಆಫ್ ಎಕನಾಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಲಿಂಕ್ ಆಗತ್ತಾ? ಓದಿದ್ ಬೇರೆ ಅಥವಾ ಇಲ್ಲಿ ಬಂದು ಸೇವೆ ಮಾಡ್ತಿರೋದು ಬೇರೆ? ಓದಿ ಒಂದು ವ್ಯವಹಾರಗಳನ್ನ ಅಥವಾ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತಿದ್ರು, ಎಲ್ಲರೂ ಆ ಥರ ಥಿಂಕಿಂಗ್ ಇತ್ತು. ಈಗ ಸಡನ್ ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಏನು? ಇಲ್ರಿ, ಕಾರಣ ಏನಂದ್ರೆ ನಾವು ಯಾವಾಗಲೂ ಈಗ ಯಾವ್ದಾರ ಒಂದು ಫ್ಯಾಕ್ಟ್ರಿ ಕಟ್ತೀವಿ, ಸಾವಿರಾರು ಜನಕ್ಕೆ ಕೆಲಸ ಸಿಗ್ತೈತಿ. ಇಲ್ಲಾಂದ್ರೆ ಈಗ ನಮ್ಮ ಆಸ್ಪತ್ರೆ ಕಡೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಕಡೆ ಕೆಲಸ ಮಾಡ್ತೀವಿ, ಹಂಗೆ ಸೇವೆ ಮಾಡ್ತೀವಿ ರೀ ನಾವು. ಆದರೆ ಈಗ ರಾಜಕೀಯ ಯಾಕಂದರೆ ಈಗ ಅಜ್ಜರ್ ತೀರ್ಕೊಂಡ್ರು, ಆಮೇಲೆ ಎಲ್ಲ ವರ್ಗದ ಮುಖಂಡರು ನಮ್ಮ ದಾವಣಗೆರೆಯಲ್ಲಿರೋರು ಎಲ್ಲ ಲೀಡರ್ಸು ಏನಂದರೆ 2 ವರ್ಷ ಐತಿ, 2 ವರ್ಷ ಒಂದು ಪದ್ಧತಿ ಐತಿ ಕಾಂಗ್ರೆಸ್ನಲ್ಲಿ. ಅವ್ರ ಮನೆಯಲ್ಲಿ ಯಾರಿಗಾರ ಸೇವೆ ಮಾಡೋಕ್ಕೆ ಅವಕಾಶ ಕೊಡೋದು. ಎಲ್ಲರದು ನನ್ನ ಹೆಸರು ತಗೊಂಡ್ರು. ಆಮೇಲೆ ಎಲ್ಲರೂ ಹಿರಿಯವ್ರು ಏನಂತಾರೆ ಅದ್ರ ಪ್ರಕಾರನೇ ನಾನು ನಡೆಯೋದು ನಂದು ಕರ್ತವ್ಯ ರೀ. ಹ್ಞೂ ರೀ. ಈಗ ಲಾಸ್ಟ್ ಕೆಲವೊಂದಿಷ್ಟು ಅಸಮಾಧಾನ ಇತ್ತು, ಈ ಸರಿ ನಮಗೆ ಕೊಡ್ರಿ, ನಾವು ಕಂಟಿನ್ಯೂ ಆಗಿ ತಮ್ಮ ಕುಟುಂಬದ ಸೇವೆಯನ್ನ ಮಾಡ್ಕೊಂಡ್ ಬಂದಿದ್ದೀವಿ, ಅದ ಮತ್ತೆ ಪಕ್ಷಿಗರು ಸೇವೆ ಸಲ್ಲಿಸಿದ್ವಿ, ನಮ್ಮ ಸಮುದಾಯ ಆಗಲಿ ಯಾವಾಗಲೂ ಕಂಟಿನ್ಯೂ ನಾವು ಸೇವೆ ಮಾಡ್ಕೊಂಡ್ ಬಂದಿದ್ವಿ, ಇದೊಂದು ಸರಿ ಅವಕಾಶ ಮಾಡಿಕೊಡಿ ನಮಗೆ ಅಂತ ಅವರು ಕೇಳ್ತಾ ಇದ್ರು. ಈಗ ಅದೊಂದು ಅಸಮಾಧಾನನೂ ಕೂಡ ಇದೆ, ಅದನ್ನ ತಾವು ಹೇಗೆ ಅದನ್ನ ಎಲ್ಲ ನಿಭಾಯಿಸ್ತೀರಿ ಅಂತ. ನಾನು ಎಲ್ಲರದು ಮನೆ ಮಗ ಹಂಗಿಲ್ಲ, ಒಂದು ಮನೆಗೆ ಬಂದೆ, ಊಟ ಮಾಡಿದೆ, ಚಾಯ್ ಕುಡಿದೆ, ಅವ್ರ ಆಶೀರ್ವಾದ ತಗೊಳ್ತೀನಿ ಅಷ್ಟೇ ರೀ. ಅದು ಅಸಮಾಧಾನಕ್ಕಿಂತ ನೀವು ಎಷ್ಟಕ್ಕೊಂದು ನನಗಿಂತ ಜಾಸ್ತಿ ಎಲೆಕ್ಷನ್ಸ್ ನೀವೇ ನೋಡಿರಾ, ಪ್ರೆಸ್ ಅವರೇ ನೋಡಿರಾ. ಅದು ಏನಾಗ್ತದೆ, ಪ್ರತಿ ಎಲೆಕ್ಷನಲ್ಲಿ ಆಸ್ಪಿರೆನ್ಸ್ ಇದ್ದೇ ಇರ್ತಾರೆ. ಆಮೇಲೆ ಕೊನೆಗೆ ಒಬ್ರು ಡಿಕ್ಲೇರ್ ಮಾಡಿದಾಗ ಎಲ್ಲರಿಗೂ ಗೊತ್ತು, ಪಾರ್ಟಿನೂ ನೋಡ್ತತಿ, ಸರ್ವೆ ಮಾಡ್ತತಿ. ಆಮೇಲೆ ಸರ್ವೆ ಮಾಡಿ ಯಾರು ವಿಜಯ ಆಗ್ತಾರೆ, ಯಾರು ಸಮರ್ಥ್ಯ ವ್ಯಕ್ತಿ ಅವರಿಗೆ ಕೊಡ್ತಾರೆ ಪಾರ್ಟಿ. ಸೊ ಎಲ್ಲರೂ ಜೊತೆಗೆ ಕೆಲಸ ಮಾಡೋದು. ಅಜೆಂಡಾ ಏನಿದೆ, ಕ್ಷೇತ್ರದ ಅಜೆಂಡಾ ಏನಿದೆ, ಕ್ಷೇತ್ರದ ಅಜೆಂಡಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಒಂದು ಗೆಲುವಿನ ಬಗ್ಗೆ ಮತ್ತೆ ಅಜೆಂಡಾ ಬಗ್ಗೆ ಏನ್ ಹೇಳ್ತೀರಿ? ಅಜೆಂಡಾ ಬಗ್ಗೆ ನನ್ನ ಪ್ರಣಾಳಿಕೆಯನ್ನು ನಾನು ಕೊಡ್ತೀನಿ ರೀ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾನು ಯುವಕನಾಗಿ ನಾನು ನೋಡ್ದಂಗೆ ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕ ಆಮೇಲೆ ಇಂಡಿಯಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯುವಕರ ಮಧ್ಯ ಒಂದು ಸೀರಿಯಸ್ ಕನ್ಸರ್ನ್ ಆಗೈತಿ. ಸೊ ಅದಕ್ಕೆ ಈಗ ನೋಡಿದ್ರೆ ನಮ್ಮ ದಾವಣಗೆರೆ ಸಿಟಿನೇ 90s ಕಾಟನ್ ಮಿಲ್ಸ್ ಎಲ್ಲ ಬಂದದು. ಇದು ಇಂಡಸ್ಟ್ರಿಯಲ್ ಪಾಲಿಸಿ ಚೇಂಜ್ ಆದಮೇಲೆ, ಅದಾದಮೇಲೆ ಶಾಮನೂರು ಶಿವಶಂಕರಪ್ಪರೇ ಒಂದು ಕಾರಣೆ ಊರನ್ನ ಎತ್ತದು, ಅವರಿಂದಾನೇ ಎದ್ದೆತಿ ನಮ್ಮ ದಾವಣಗೆರೆ. ಈ ಚಿತ್ರದುರ್ಗ ದಾವಣಗೆರೆ ಆದಾಗ ಅದು ಏನು ಮಾಡಿದ್ರು, ದಾವಣಗೆರೆನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾದಿಂದ ವಿದ್ಯಾ ಕೇಂದ್ರ ಆಫ್ ಕರ್ನಾಟಕ ಮಾಡ್ಕೊಂಡ್ರು. ಸೊ ಹಂಗೆ ಈ ಎಜುಕೇಷನ್ ಕ್ಲಸ್ಟರ್ ಏನೈತಿ ನಮ್ಮ ಸೌತ್ನಲ್ಲಿ ಇನ್ನೂ ಜಾಸ್ತಿ ಬರಬೇಕು. ಯಾಕಂದರೆ ಸೌತ್ನಲ್ಲೇ ಈಗ ನಮ್ಮ ಮಿಲ್ಲತ್ ಸ್ಕೂಲ್ ಇರಲಿ, ನಮ್ಮ ನರ್ಸಿಂಗ್ ಕಾಲೇಜ್ ಇರಲಿ, ಇಂಥವೆಲ್ಲ ಇದಾವ್ರಿ, ಬಟ್ ಜಾಸ್ತಿ ಆಗಬೇಕು. ಇನ್ನೊಂದು ಕುಟುಂಬ ರಾಜಕಾರಣದ ಬಗ್ಗೆ ಲಾಸ್ಟ್ಗೆ ಹೇಳೋದಾದ್ರೆ, ಕಂಟಿನ್ಯೂ ಕುಟುಂಬ ಅವ್ರಿಗೆ ಕೊಡ್ಬೇಕಾ ಅನ್ನೋದು ಒಂದು ವಿರೋಧ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಲಾಸ್ಟ್. ಇಲ್ಲಿ ಕುಟುಂಬಕ್ಕಿಂತ ಇದು ಜನ ಯಾರು ಸಿಗ್ತಾರೆ, ಯಾರು ಅವ್ರನ್ನ ಸ್ಪಂದಿಸ್ತಾರೆ ಅದು ನೋಡ್ತಾರೆ. ಕುಟುಂಬ ಏನಾರ ಇರಲಿ, ನಾವು ಒಂದು ಕುಟುಂಬ, ನೀವು 100 ತಲೆಮಾರಿಂದ ಹೋದ್ರೆ ನೀವು ನನ್ನ ಮಾವ ಆಗ್ತೀರಿ ಅಷ್ಟೇ. ನಮ್ಮ ಥಿಂಕಿಂಗ್ ಹಂಗೆ, ಜನ ಥಿಂಕಿಂಗ್ ಅದು ಮೆಚೂರ್ ಥಿಂಕಿಂಗ್. ಆಮೇಲೆ ಹೆಂಗಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೊರೋನಾ ಸಮಯ ಇಲ್ಲ, ಇದು ಆಮೇಲೆ ಕುತ್ಕೊಂಡು ಮಾತಾಡ್ತೀನಿ. ಅಭ್ಯರ್ಥಿ ಆದಂತ ಸಮರ್ಥ ಅವರ ಮಾತು, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಕುಟುಂಬ ರಾಜಕಾರಣ ಬಗ್ಗೆ ಯಾವುದೇ ರೀತಿಯಾದಂತ
ಇದ್ರಿಲ್ಲ, ಜನಸೇವೆ ಮಾಡೋರು ಬರಬೇಕು, ಜನಸೇವೆ ಮಾಡೋದ್ರಿಂದಲೇ ಈ ರೀತಿಯಾಗಿ ಎಲ್ಲ ನಡೀತಾ ಇದೆ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಅದಕ್ಕೆ ನಮಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಜನಸೇವೆ ಮಾಡಬೇಕು ಅಂತ ಹೇಳಿನೇ ನಾವು ಬಂದಿದ್ದೀನಿ, ಜನಸೇವೆ ಮಾಡ್ತೀವಿ, ಕುಟುಂಬ ರಾಜಕಾರಣ ಅದನ್ನು ಬದಿಗಿಡ್ತೀವಿ ಅನ್ನೋ ಮಾತನ್ನ ಅವರು ಅಂತ ವಿರೋಧದ ಮಾತುಗಳನ್ನು ಬದಿಗಿಡ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ಬಿಸಿ ನ್ಯೂಸ್, ದಾವಣಗೆರೆ.